ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಯಾಟಿಕಾ ನೋವಿಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಶರದ್ ಜರ್ತಾರ್ಘರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಕಿಡ್ನಿಗಳಿಗೆ ಬರುವ ತೊಂದರೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಂಜಯ್ ಪಾಟೀಲ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಸಯಾಟಿಕಾ ನೋವಿಗೆ ಕಾರಣ ಹಾಗೂ ಲಕ್ಷಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಶರದ್ ಜರ್ತಾರ್ಘರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಎಲುಬು, ಕೀಲು, ನರಗಳ ಸಮಸ್ಯೆ ಅವಾಗವಾಗ ಕಾಡ್ತಾನೆ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಈ ಚಳಿಗಾಲ ಬಂದಾಗ, ತುಂಬಾ ಹೊರಗಡೆ ಚಳಿ ಇದ್ದಾಗ ಹಿಂದೆ ಆಗಿರುವಂತ ನೋವುಗಳು ಕೂಡ ಮರುಕಳಿಸ್ತಾವ ಅನ್ನೋ ಮಾತನ್ನ ನಾವು ಕೇಳ್ತಿರ್ತೀವಿ. ಅಂದ್ರೆ ಬಿದ್ದ ಪೆಟ್ಟಾಗಿರಬಹುದು, ಆದಂತ ನೋವುಗಳಾಗಿರಬಹುದು, ಮನುಷ್ಯನಿಗೆ ತ್ರಾಸ ಕೊಡುವಂತ ಸಾಧ್ಯತೆ ಇರ್ತದೆ. ಇದು ಅಲ್ಲದೆ ನರಗಳಿಗೆ ಕಾಡುವಂತ ಹಲವಾರು ತೊಂದರೆಗಳು ಕೂಡ ಇರ್ತವೆ. ಅದರಲ್ಲಿ ಸಯಾಟಿಕಾ ಅನ್ನುವಂತ ನೋವು ಕೂಡ ಒಂದು. ಕೆಲವರಂತಾರೆ ಇದು ಎಲುಬು ಕೀಲು ತಜ್ಞರಿಗೆ ಸಂಬಂಧಪಟ್ಟದ್ದು, ಮತ್ತೆ ಕೆಲವರಂತಾರೆ ಇದು ನರಕ್ಕೆ ಸಂಬಂಧಪಟ್ಟದ್ದು. ಒಟ್ಟಾರೆ ತೊಂದರೆ ಅಂತೂ ಆಗುವುದು ಸಹಜ. ಚಿಕಿತ್ಸೆಯನ್ನ ಇಬ್ರು ವೈದ್ಯರು ಕೂಡ ಇದಕ್ಕೆ ಮಾಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಯಾಟಿಕಾ ಅಂದ್ರೆ ಏನು, ಇದು ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಬರ್ತದೆ, ಬಂದಾಗ ಆಗುವಂತ ಲಕ್ಷಣಗಳು ಏನು, ಯಾಕಾಗಿ ಬರ್ತದೆ, ಮತ್ತೆ ಇದಕ್ಕೆ ಇರುವಂತ ಚಿಕಿತ್ಸಾ ವಿಧಾನಗಳು, ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಹುಬ್ಬಳ್ಳಿಯ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಶರದ್ ಜರ್ತಾರ್ಘರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶರದ್ ಜರ್ತಾರ್ಘರ್ ಅವರು. ನಮಸ್ಕಾರ ಡಾಕ್ಟರ್. ಸಾಮಾನ್ಯವಾಗಿ ನಾವು ಈ ಸಯಾಟಿಕಾ ನೋವು ಬಂತು ಅಂದ್ರ ಜೀವ ಹೋಗ್ತದ ಅಂತ ಒದ್ದಾಡೋರ್ನ ನೋಡಿರ್ತೀವಿ, ಕೇಳಿರ್ತೀವಿ. ಏನಿದು ಸಯಾಟಿಕಾ ನೋವು ಅಂದ್ರ? ಸಯಾಟಿಕಾ ಅನ್ನೋದು ಒಂದು ನರಕ್ಕೆ ಸಂಬಂಧಪಟ್ಟ ಕಾಯಿಲೆ. ಸಯಾಟಿಕ್ ನರ್ವ್ ಅನ್ನೋದೊಂದು ನಮ್ಮ ದೇಹದಲ್ಲಿರುವಂತಹ ಅತಿ ದೊಡ್ಡವಾದ ಹಾಗೂ ಅತಿ ಉದ್ದವಾದ ಒಂದು ನರವಾಗಿದೆ. ಇದು ಸೊಂಟದ ಕೆಳಗಡೆ ಭಾಗದಿಂದ ಎರಡೂ ಕಾಲಿನ ಪಾದದವರೆಗೆ ಹೋಗುವಂತಹ ಒಂದು ನರ. ಈ ನರದ ಮೇಲೆ ಯಾವುದೇ ತರಹದ ಒತ್ತಡವಿದ್ದರೆ ಆ ನರದ ನೋವನ್ನೇ ನಾವು ಸಯಾಟಿಕಾ ಅಂತ ಕರೆಯುತ್ತೇವೆ. ಅಂದ್ರೆ ಇದು ಬೆನ್ನಿನ ಭಾಗದಿಂದ ಕಾಲಿನವರೆಗೂ ಒಂದೇ ನರ? ಹೌದು, ಇದೊಂದು ದೊಡ್ಡ ನರ. ಆಕ್ಚುಲಿ ಈ ದೊಡ್ಡ ನರ ನಮ್ಮ ಬೆನ್ನು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ನರಗಳಲ್ಲಾಗ್ಲಿ ಅಥವಾ ಈ ದೊಡ್ಡ ನರದಲ್ಲಾಗ್ಲಿ ಯಾವುದೇ ತರಹದ ಒತ್ತಡ ಇದ್ರೆ ಆ ನೋವು ಶಾಕ್ ಹೊಡೆಯೋ ತರ ಅಥವಾ ಜಗ್ಗು ತರ ಕೆಲವೊಮ್ಮೆ ರೋಗಿಗಳಿಗೆ ಅನುಭವ ಆಗುತ್ತದೆ. ಇದನ್ನೇ ಸಯಾಟಿಕಾ ಅಂತ ಕರಿತೀವಿ. ಡಾಕ್ಟರ್, ತಾವು ಮಾತಾಡ್ತಾ ಹೇಳಿದ್ರಿ ನರಗಳಿಗೆ ಒಂದು ಒತ್ತಡ, ಪ್ರೆಷರ್ ಆದಾಗ ಈ ನೋವು ಬರ್ತದಂತ. ಸಾಮಾನ್ಯವಾಗಿ ಈ ತರ ಪ್ರೆಷರ್ ನಾವು ಏನ್ ಮಾಡಿದಾಗ ಉಂಟಾಗ್ತದೆ? ಸಯಾಟಿಕಾ ಆಗಲಿಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಅದಕ್ಕೆ ಮುಖ್ಯ ಕಾರಣ ಡಿಸ್ಕ್ ಬಲ್ಜ್ ಅಥವಾ ಸ್ಲಿಪ್ ಡಿಸ್ಕ್. ನಮ್ಮ ಬೆನ್ನು ಮೂಳೆಯಲ್ಲಿ ಎಲುಬುಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ಇರ್ತದೆ. ಅದು ನಮಗೆ ಕುಶನಿಂಗ್ ಎಫೆಕ್ಟ್ ಕೊಡ್ತದೆ. ಸೊ ಆ ಡಿಸ್ಕ್ ಹೈಡ್ರೇಟೆಡ್ ಇರ್ತದೆ, ಸಾಫ್ಟ್ ಇರ್ತದೆ. ಸೊ ನಮ್ಮ ಬೆನ್ನಲ್ಲಿ ಯಾವುದೋ ರೀತಿಯ ಪ್ರೆಷರ್ ಬಿದ್ದರೆ ನಾವು ಬಗ್ಗುವಾಗಲಿ ಎತ್ತುವಾಗಲಿ ಅಥವಾ ಏಜ್ ರಿಲೇಟೆಡ್ ವೀಕ್ನೆಸ್ ಇಂದ ಆಗ್ಲಿ ಕೆಲವೊಮ್ಮೆ ಡಿಸ್ಕ್ ಮೇಲೆ ಪ್ರೆಷರ್ ಬಿದ್ರೆ ಹಿಂದೆ ಇದ್ಗಡೆ ಜಾರ್ ಬಿಟ್ಟು ಡಿಸ್ಕ್ ನರದ ಮೇಲೆ ಒತ್ತಡ ಬೀಳ್ತದೆ. ಆ ನರದ ಒತ್ತಡದಿಂದ ಸಯಾಟಿಕಾ ಅಂದ್ರೆ ಆ ತರ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಕರೆಂಟ್ ಶಾಕ್ ಹೊಡಿಯಬಹುದು ಅಥವಾ ಕೆಲವೊಮ್ಮೆ ಚುಚ್ಚದಾಗಿ ಅನಿಸಬಹುದು ಅಥವಾ ಕೆಲವೊಮ್ಮೆ ಸಿವಿಯರ್ ಇದ್ದಾಗ ನಡಿಲಿಕ್ಕೆ, ಹೋಗ್ಲಿಕ್ಕೆ, ಒಂದ್ ಜಾಗದಲ್ಲಿ ಕುತ್ಕೊಳ್ಳಿಕ್ಕೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ನೀಡಬಹುದು. ಇದು ಒಂದು ಮುಖ್ಯವಾದ ಕಾರಣ. ಅದು ಬಿಟ್ಟು ಸ್ಪಾಂಡೈಲೋಲಿಸ್ಟಿಸಿಸ್ ಅಂತ ಹೇಳ್ತೀವಿ. ಬೆನ್ನು ಮೂಳೆಯಲ್ಲಿ ವೀಕ್ನೆಸ್ ಬಂದು, ಸೌಕಳಿ ಬಂದು ಕೆಲವೊಮ್ಮೆ ಒಂದ್ರ ಮೇಲೆ ಒಂದು ಬೋನ್ಸ್ ಸ್ಲೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಂಗಾತಂದ್ರೆ ಬೆನ್ನಿನ ನರಗಳ ಮೇಲೆ ಬಹಳಷ್ಟು ಒತ್ತಡ ಬೀಳುತ್ತದೆ. ಅದರಿಂದಾಗಿ ಕೂಡ ನಾವು ಸಾಮಾನ್ಯವಾಗಿ ಈ ಸಯಾಟಿಕ್ ಪೇನ್ ಅನ್ನ ನಾವು ನೋಡ್ತೀವಿ. ಇದು ಬಿಟ್ಟು ಕೆಲವೊಂದು ಕಾರಣಗಳಿದಾವೆ, ಬಟ್ ಇವು ಎರಡು ಮೇನ್ ಕಾರಣಗಳು. ಈಗ ಡಾಕ್ಟರ್ ಶರತ್ ಅವರೇ, ಸಾಮಾನ್ಯವಾಗಿ ಈ ಸಯಾಟಿಕಾ ಅನ್ನೋದು ಪುರುಷರಲ್ಲಿ ಹೆಚ್ಚು ಕಂಡು ಬರ್ತದೋ, ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರ್ತದೋ? ಇದು ಎರಡೂ ಜನರಲ್ಲಿ ಕೂಡ ಸಾಮಾನ್ಯವಾಗಿ ಕಂಡು ಬರ್ತದೆ. ಒಂದು ಹೆವಿ ವರ್ಕರ್ಸ್ ಅಲ್ಲಿ, ಫಾರ್ಮರ್ಸ್ ಅಲ್ಲಿ ಅಥವಾ ಹೆವಿ ಮೆಕ್ಯಾನಿಕಲ್ ವರ್ಕ್ ಮಾಡುವಂತ ಜನರಲ್ಲಿ ಅಥವಾ ಲಾಂಗ್ ಸಿಟ್ಟಿಂಗ್ ಡ್ರೈವರ್ಸ್ ಇವರಲ್ಲಿ. ಸೊ ಇದು ಸಾಮಾನ್ಯವಾಗಿ ಆ ಕ್ಲಾಸ್ ಆಫ್ ಪೀಪಲ್ ಅಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ. ಅಂದ್ರೆ ಕೆಲವು ಸತಿ ಹಿಂಗ ಕೂತ್ಕೊಂಡು ಒಂದ್ಸಲಕ್ಕೆ ಎದ್ದಾಗಲಿ ಅಥವಾ ಭಾರವಾದ ವಸ್ತುವನ್ನ ನಾವು ಒಂದು ಸರಿಯಾದ ರೀತಿಯಲ್ಲಿ ಎತ್ತದೇನೆ ಒಟ್ಟಾಗಿ ಎತ್ತುತ್ತಿರ್ತೀವಿ ಒಂದೊಂದ್ಸಲ. ಹಂಗ ಆದಾಗೂ ಕೂಡ ಒಂದು ಬೆನ್ನು ಹುರಿಯ ಕೆಳಭಾಗದಲ್ಲಿ ಒಂದ್ ಸ್ವಲ್ಪ ಹಿಡ್ಕೊಂಡಂಗೆ ಹಾಗೆ ಶುರುವಾಗಿ ಆಮೇಲೆ ನರ ಎಳಿಲಿಕ್ಕೆ ಶುರು ಆಗ್ತದೆ. ಹೌದು, ಡೆಫಿನೆಟ್ಲಿ. ಬಹಳ ಅದು ನೀವೇನ್ ಮಾತಾಡಿದ್ರಿ, ವೆರಿ ಗುಡ್ ಕ್ವೆಶ್ಚನ್. ಈ ನಮ್ಮ ಭಂಗಿ ಅನ್ನೋದು ಬಹಳ ಮುಖ್ಯವಾದದ್ದು. ಪೋಶ್ಚರ್
ಬಹಳ ಕಾಂಟ್ರಿಬ್ಯೂಟ್ ಮಾಡ್ತದೆ. ನಮ್ಮ ಬ್ಯಾಕ್ ಯಾವಾಗಲೂ ಸ್ಟ್ರೇಟ್ ಇಟ್ಕೋಬೇಕು. ನಾವು ಬೆಂಡಿಂಗ್ ಮಾಡೋದು, ಹೆವಿ ಲಿಫ್ಟ್ ಮಾಡೋದು ಬೆಂಡ್ ಮಾಡಿಬಿಟ್ಟು, ಇದಕ್ಕೆ ಇದು ಮುಖ್ಯ ಕಾರಣ. ನಾವು ಬೆಂಡ್ ಮಾಡಿ ಲಿಫ್ಟ್ ಮಾಡುವಾಗ ಡೈರೆಕ್ಟ್ಲಿ ನಮ್ಮ ಲೋವರ್ ಬ್ಯಾಕ್ ಮೇಲೆ ಡಿಸ್ಕ್ ಮೇಲೆ ಪ್ರೆಷರ್ ಬೀಳ್ತೈತಿ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ ಯಾವುದೇ ಹೆವಿ ಲಿಫ್ಟ್ ಮಾಡುವಾಗ ಆದಷ್ಟು ಕೆಳಗೆ ಕೂತು ಬಿಟ್ಟು ಬ್ಯಾಕ್ ಸ್ಟ್ರೇಟ್ ಇಟ್ಟು ಲಿಫ್ಟ್ ಮಾಡಬೇಕು. ವೆನೆವರ್ ಪಾಸಿಬಲ್ ಯಾರ್ದಾರು ಹೆಲ್ಪ್ ತಗೋಬೇಕು. ಒಬ್ಬರೇ ಬಹಳಷ್ಟು ಹೆವಿ ವೇಟ್ ಇದ್ದದನ್ನ ಬಗ್ ಬಿಟ್ಟು ಎತ್ತಲಿಕ್ಕೆ ಟ್ರೈ ಮಾಡಬಾರ್ದು. ಇದು ವೆರಿ ಇಂಪಾರ್ಟೆಂಟ್ ಕಾರಣ ನೀವು ಹೇಳಿದ್ದು. ಈಗ ಡಾಕ್ಟ್ರೆ, ಒಬ್ಬ ವ್ಯಕ್ತಿಗೆ ಸಯಾಟಿಕಾ ಆಗಿದೆ ಅಂತ ಅನ್ನುವಾಗ, ಈಗ ತಾವು ಹೇಳಿದ್ರಿ ಮಾತಾಡ್ತಾ, ಕರೆಂಟ್ ಹೊಡೆದ ಹಾಗೆ ನೋವು ಬರ್ತದೆ, ನಡೆದಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ನರಗಳು ಎಳೆತ ಕಂಡು ಬರ್ತದೆ ಅಂತ. ಇದು ಅಲ್ಲದೇನೆ ಬೇರೆ ಇನ್ನೇನು ಸಿಂಪ್ಟಮ್ಸ್, ಲಕ್ಷಣಗಳು ಕಂಡು ಬರ್ತವೆ? ಅದೇ ಮೋಸ್ಟ್ ಕಾಮನ್ ಆಗಿ ಸಯಾಟಿಕಾದಲ್ಲಿ ಕರೆಂಟ್ ಶಾಕ್ ಹೊಡೆದಂಗೆ ನಮ್ಮ ಬೆನ್ನಿನ ಕೆಳಭಾಗದಿಂದ ಸೊಂಟದ ಕೆಳಗಡೆಯಿಂದ ಕಾಲಿಗೆ ಪಾದದವರೆಗೆ ಹೋಗುವಂತ ಒಂದು ಕರೆಂಟ್ ಸೆನ್ಸೇಷನ್ ಏನ್ ಹೇಳ್ತಿದೆ, ಅದು ಮೋಸ್ಟ್ ಕಾಮನ್, ಬಹಳ ಕ್ಲಾಸಿಕಲ್ ಸಯಾಟಿಕಾ ಅಂತ ಹೇಳ್ತೀವಿ. ಅದು ಬಿಟ್ಟು ಮರಗೊಟ್ಟುವುದು, ಆಮೇಲೆ ಸ್ವಲ್ಪ ನಡೆದ್ರೆ ಕಾಲು ವೀಕ್ನೆಸ್, ಸುಸ್ತಾಗಿ ಕಾಲು ಇರುವೆ ಹಿಡಿದಂಗಾಗಿ ಕುತ್ಕೋಬೇಕು ಅನ್ನೋ ಫೀಲಿಂಗ್ ಬರೋದು, ಆಮೇಲೆ ಕಾಲಲ್ಲಿ ಚುಚ್ಚದ ಹಾಗೆ ಅನಿಸುವುದು, ಪ್ಯಾರಸ್ಥೀಶಿಯಾಸ್ ಅಂತ ಹೇಳ್ತೀವಿ. ಅದು ಬಿಟ್ಟು ಕ್ಲಾಡಿಕೇಶನ್ ಅಂದ್ರೆ ಸ್ವಲ್ಪ ದೂರ ಒಂದು 50 ಮೀಟರ್ಸ್ ಆಗಲಿ 10 ಮೀಟರ್ಸ್ ಆಗಲಿ ನಡೆದ್ರೆ ಕೂಡ ಕಾಲಲ್ಲಿ ಶಕ್ತಿನೇ ಇಲ್ಲ ಏನೋ ಅನ್ನೋ ಫೀಲಿಂಗ್ ಬಂದು ಎಲ್ಲಿ ಬೀಳ್ತೇನೋ ಅನ್ನೋ ಫೀಲಿಂಗ್ ಕೂಡ ಬರ್ತದೆ. ಇವೆಲ್ಲ ಸಾಮಾನ್ಯವಾಗಿ ಸಯಾಟಿಕಾ ಪೇಷಂಟ್ಸ್ ಗಳಲ್ಲಿ ಕಾಣುವಂತಹ ಪ್ರಾಬ್ಲಮ್ಗಳು. ಇದು ಬಿಟ್ಟು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಸೆನ್ಸರಿ ಲಾಸ್ ಅಂದ್ರೆ ನಮ್ಮ ಸ್ಪರ್ಶ ಜ್ಞಾನವನ್ನು ನಾವು ಕಳ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತೀವಿ. ಕಾಲನ್ನು ಮುಟ್ಟಿದ್ರೆ ನಾರ್ಮಲ್ ಆಗಿ ಕೈಯಲ್ಲಿ ಸೆನ್ಸೇಷನ್ ಹೆಂಗಿದೆಯೋ ಕಾಲಲ್ಲಿ ಆ ತರ ಸೆನ್ಸೇಷನ್ ಇರುವುದಿಲ್ಲ. ಮುಟ್ಟಿದ್ರೆ ಮುಟ್ಟಿದಾರೋ ಇಲ್ಲೋ ಅನ್ನೋ ಫೀಲಿಂಗ್ ಕೂಡ ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಕಾಲಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ. ವೀಕ್ನೆಸ್ ಆಯ್ತಂದ್ರೆ ಕಾಲು ಹಿಂಗ್ ಎತ್ತಲಿಕ್ಕೆ ಕೂಡ ಆಗುದಿಲ್ಲ, ಬೆರಳುಗಳು ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರ ಇದ್ದಾಗ ಇಂಬ್ಯಾಲೆನ್ಸ್, ನಡೆಯೋದಕ್ಕೆ ತ್ರಾಸಾಗುವುದು, ಜೋಲಿ ಹೋಗುವುದು, ಫಾಲ್ಸ್ ವೆರಿ ಕಾಮನ್ ಆಗ್ಬಿಡ್ತವೆ. ಸೊ ಈ ರೀತಿಯ ಸಮಸ್ಯೆಗಳೆಲ್ಲ ಒಂದು ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಇದು ಮೀರಿ ನೆಕ್ಸ್ಟ್ ಕೆಲವೊಮ್ಮೆ ಯೂರಿನ್ ಮೋಷನ್ ಕೂಡ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಎಲ್ಲಾ ನರಗಳು, ಇದು ಸ್ಪೈನಲ್ ಕಾರ್ಡ್ ಏನ್ ಹೇಳ್ತೀವಲ್ಲ ಲೋವರ್ ಬ್ಯಾಕ್ ಅಲ್ಲಿ, ಅಲ್ಲಿಂದ ಎಲ್ಲಾ ನರಗಳು ಪಾಸ್ ಆಗೋದು. ಸೊ ಬಹಳ ಸಿವಿಯರ್ ಕಂಪ್ರೆಷನ್, ಅಥವಾ ಕೆಲವೊಮ್ಮೆ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಕಾಡಾ ಇಕ್ವೈನಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ತರ ಸಿಗ್ನಿಫಿಕೆಂಟ್ ಅಥವಾ ಸಿವಿಯರ್ ಡಿಸ್ಕ್ ಬಲ್ಜ್ ಇದ್ದಾಗ ಯೂರಿನ್ ಮೋಷನ್ ನರಗಳು ಕೂಡ ವೀಕ್ ಆಗಿ ಕೂತಲ್ಲೇನೆ ಯೂರಿನ್ ಪಾಸ್ ಆಗೋದು, ಕಂಟ್ರೋಲ್ ಇಲ್ದೇನೆ ಮೋಷನ್ ಪಾಸ್ ಆಗೋದು, ಇದು ಕೂಡ ಆಗೋ ಸಾಧ್ಯತೆಗಳಿದಾವೆ. ಅಂದ್ರೆ ಅವಾಗ ಅವರಿಗೆ ಸೆನ್ಸೇಷನ್ ಆಫ್ ಯೂರಿನೇಷನ್ ಅಂಡ್ ಮೋಷನ್ ಹೋಗ್ಬಿಟ್ಟಿರ್ತದೆ. ಡೆಫಿನೆಟ್ಲಿ ಹೌದು. ಈಗ ಡಾಕ್ಟ್ರೆ, ಈ ತರದ ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲೇ ಯಾರನ್ನು ಕಾಣಬೇಕು? ಅಂದ್ರೆ ಎಲುಬು ಕೀಲು ಸಂಬಂಧಪಟ್ಟ ವೈದ್ಯರನ್ನು ನೋಡಬೇಕು, ಜನರಲ್ ಡಾಕ್ಟರ್ ನೋಡಬೇಕು, ಅಥವಾ ನರಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಅನ್ನು ನೋಡಬೇಕು? ಒಂದು ತರ ಜನರಿಗೆ ಕನ್ಫ್ಯೂಷನ್, ಯಾರನ್ನು ಫಸ್ಟ್ ನೋಡಬೇಕು? ಇದು ಸಾಮಾನ್ಯವಾಗಿ ನಾವು ನೋಡುವಂತ ಬ್ಯಾಕ್ ಪೇನ್ 99% ಅಂದ್ರೂ ಕೂಡ ತಪ್ಪಿಲ್ಲ. ಅದೆಲ್ಲ ಸಾಮಾನ್ಯ ಬ್ಯಾಕ್ ಪೇನ್, ಮಸಲ್ ಸ್ಪ್ರೇನ್ ಅಥವಾ ಮಸಲ್ ಸ್ಟ್ರೇನ್ ಇಂದ ಬರ್ತದೆ. ಸೊ ಎಲ್ಲರೂ ಬ್ಯಾಕ್ ಪೇನ್ ಬಂದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಂದು ಡೇಂಜರ್ ಸೈನ್ಸ್ ಇದಾವೆ. ಬ್ಯಾಕ್ ಪೇನ್ ಬಂದು ಕಾಲಿಗೆ ಶೂಟಿಂಗ್ ಪೇನ್ ತರ ಬರಾಕತ್ತು, ಅಥವಾ ಸೆನ್ಸೇಷನ್ ಲಾಸ್ ಆಗಾಕತ್ತು, ಅಥವಾ ನಡಿಲಿಕ್ಕೆ ಸ್ವಲ್ಪನೂ ಆಗ್ತಾ ಇಲ್ಲ, ಬಹಳ ಸಿವಿಯರ್ ಪೇನ್ ಬರ್ತಾ ಇದೆ ಅಂದ್ರೆ ಅವಾಗ ಡೆಫಿನೆಟ್ಲಿ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಆರ್ಥೋಪಿಡಿಷಿಯನ್ ಆಗಲಿ, ನರ್ವ್ ಡಾಕ್ಟರ್ ಆಗಲಿ, ಎಲ್ಲಿ ಹತ್ರ ಅವ್ರಿಗೆ ಪಾಸಿಬಲ್ ಐತೆ ಅವ್ರಿಗೆ ಹೋಗಿ ಮೀಟ್ ಆಗಬೇಕು. ಬಟ್ ಇದು ಪ್ರಾಬ್ಲಮ್ ನರಗಳ ಸಂಬಂಧಪಟ್ಟ ಇರೋದ್ರಿಂದ ಡೆಫಿನೆಟ್ಲಿ ನೀವು ನ್ಯೂರೋಸರ್ಜನ್ ಅನ್ನ ಕನ್ಸಲ್ಟ್ ಮಾಡೋದ್ರಿಂದ ಇದನ್ನ ಚೆನ್ನಾಗಿ ನೀವು ಚಿಕಿತ್ಸೆಯನ್ನು ಪಡೆಯಬಹುದು. ಈಗ ಡಾಕ್ಟರ್ ಶರದ್ ಅವರೇ, ಲಕ್ಷಣಗಳನ್ನು ಹೇಳಿದ್ರಿ, ಆಮೇಲೆ ಹೆಚ್ಚು ನೋವಿತ್ತು ಅಂದ್ರೆ ನರರೋಗ ಶಸ್ತ್ರಚಿಕಿತ್ಸಕರನ್ನ ಭೇಟಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ರಿ. ಈಗ ಆ ವ್ಯಕ್ತಿಗೆ ಸಯಾಟಿಕಾನೇ ಆಗಿದೆ ಇಲ್ಲ ಅಂತ ತಪಾಸಣೆ ವೈದ್ಯರು ಮಾಡ್ತಾರೆ. ಯಾವ ಮೂಲಕ? ಅಂದ್ರೆ MRI ಸ್ಕ್ಯಾನಿಂಗು, ಎಕ್ಸ್ರೇನು, ಹೇಗೆ ಇದನ್ನ ಡಯಾಗ್ನೋಸ್ ಮಾಡ್ತಾರೆ? ಇದಕ್ಕೆ ಫಸ್ಟ್ ಆಫ್ ಆಲ್ ನಾವು ಮಾಡೋದು ಕ್ಲಿನಿಕಲ್ ಹಿಸ್ಟರಿ ಅಂಡ್ ಎಕ್ಸಾಮಿನೇಷನ್. ಹಿಸ್ಟರಿ ಅಂದ್ರೆ ಪೇಷಂಟ್ಗೆ ನೋವು ಹೆಂಗ್ ಶುರು ಆಯಿತು, ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಆಲ್ಮೋಸ್ಟ್ 90% ಡಯಾಗ್ನೋಸಿಸ್ ಇದರಿಂದಾನೇ ಆಗೋಗ್ತದೆ. ಕೆಲವೊಮ್ಮೆ ನಾವು ಹಿಸ್ಟರಿಯಲ್ಲಿ ಏನಾದರೂ ಸಸ್ಪಿಷನ್ ಇದ್ರೆ ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಅಲ್ಲಿ ಕನ್ಫರ್ಮ್ ಆಗ್ತದೆ. SLRT ಅಂತ ಹೇಳ್ತೀವಿ, ಒಂದು ಟೆಸ್ಟ್. ಅದರಿಂದ ಕಾಲನ್ನು ಎತ್ತಿದ್ರೆ ಆ ನರ ಸ್ಟ್ರೆಚ್ ಆಗಿ ಪೇಷಂಟ್ಗೆ ಸಿವಿಯರ್ ವಾದಂತಹ ಒಂದು ನೋವು ಬರ್ತದೆ. ಸೊ ಅದು ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಇದಕ್ಕೆ. ಸೊ ಆ ತರ ಬೇರೆ ಸುಮಾರು ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಕೂಡ ಇದಾವೆ. ಆಮೇಲೆ ಸ್ಕ್ಯಾನಿಂಗ್ ಅಂದ್ರೆ ಯೂಶುವಲಿ ಈ ನರಗಳ ಸಂಬಂಧಪಟ್ಟ ಕಾಯಿಲೆಗೆ MRI ಸ್ಕ್ಯಾನ್ ಅಲ್ಲೇ ನಾವು ಡೆಫಿನೆಟ್ ಆಗಿ ಕನ್ಫರ್ಮ್ ಮಾಡ್ಕೋಬಹುದು ಎಲ್ಲಿ ಡಿಸ್ಕ್ ಇದೆ, ಅಥವಾ ಏನು ಪ್ರಾಬ್ಲಮ್ ಇದೆ, ಯಾವ ನರ ಪ್ರೆಸ್ ಆಗಿದೆ, ಎಷ್ಟರ ಲೆವೆಲ್ ಪ್ರೆಸ್ ಆಗಿದೆ, ಆಮೇಲೆ ಅದಕ್ಕೆ ಮುಂದೆ ನಾವು ಚಿಕಿತ್ಸೆ ಏನ್ ಮಾಡಬಹುದು, ಮೆಡಿಕಲ್ ಆಗಿ ನೋಡಬಹುದು, ಏನ್ ಸರ್ಜಿಕಲ್ ಆಪ್ಷನ್ ವಿಚಾರ ಮಾಡಬೇಕಾ ಅನ್ನೋದನ್ನ ನಾವು ಡೆಫಿನೆಟ್ಲಿ MRI ಮೂಲಕ ತಿಳಿದುಕೊಳ್ಬಹುದು. ಈಗ MRI ಮಾಡಿಸಿದಾಗ ಎಷ್ಟೋ ಸಂದರ್ಭದಲ್ಲಿ ನಾವು ಇಂಪ್ರೆಷನ್ ಅಲ್ಲಿ ನೋಡ್ತೀವಿ L4, L5 ಅಲ್ಲೇ ಡಿಸ್ಕ್ ಬಲ್ಜ್ ಆಗಿದೆ ಅಂತಿರ್ತದ, ಅಥವಾ ಡಿಸ್ಕ್ ಹರಿನೇಟ್ ಆಗಿದೆ ಅಂತ ಅನ್ನೋದೆಲ್ಲ ನೋಡ್ತಿರ್ತೀವಿ. ಅಂದ್ರೆ ಈ ರೀತಿ ತೊಂದರೆಗೆ ಒಳಗಾದಾಗ ಆ ಡಿಸ್ಕ್ ಮತ್ತೆ ಮೊದಲಿನ ಜಾಗಕ್ಕೆ ಹೋಗಿ ಕುತ್ಕೊಳ್ತದ? ಯೂಶುವಲಿ ಇಲ್ಲ.
ನಾವು ಆಸ್ ದಿ ಏಜ್ ಪ್ರೋಗ್ರೆಸಸ್ ನಮ್ಮ ವಯಸ್ಸಾದಂಗೆ ಸ್ವಲ್ಪ ಮೈಲ್ಡ್ ಡಿಸ್ಕ್ ಬಲ್ಜಸ್ ಎಕ್ಸ್ಪೆಕ್ಟೆಡ್ ನಾರ್ಮಲ್. ಅದು ಬಹಳಷ್ಟು ಸಾರಿ ನಾವು ನಾರ್ಮಲ್ ಪೇಷಂಟ್ ಅಂದ್ರೆ ಪೇಷಂಟ್ ಗೆ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ MRI ಮಾಡಿ ನೋಡಿದಾಗ ಹಲವಾರು ಲೆವೆಲ್ಗಳಲ್ಲಿ ಸ್ವಲ್ಪ ಡಿಸ್ಕ್ ಇದೆ ಅಂತ ಬರ್ತಿತ್ತು. ಸೊ ಎಲ್ಲಾ ಡಿಸ್ಕ್ಗಳು ಅಷ್ಟು ಸಿಗ್ನಿಫಿಕೆಂಟ್ ಅಂತ ನಾವು ತಿಳ್ಕೋಬಾರ್ದು. ಕೆಲವೊಮ್ಮೆ ಬಹಳಷ್ಟು ಜಾಸ್ತಿ ಸಿಗ್ನಿಫಿಕೆಂಟ್ ಇದ್ದಾಗ ಎಕ್ಸ್ಟ್ರೂಷನ್ ಅಥವಾ ಪ್ರೊಟ್ರೂಷನ್ ಅಂತ ಆಗಿರ್ತದೆ. ಅಂದ್ರೆ ಡಿಸ್ಕ್ 2 ಲೇಯರ್ ಗಳಿಂದ ಮಾಡಲ್ಪಟ್ಟದ್ದು. ಒಂದು ಇನ್ನರ್ ಲೇಯರ್ ಇರ್ತತಿ, ಅದನ್ನ ನಾವು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳ್ತೀವಿ. ಆ ಲೇಯರ್ ಹೊರಗಡೆ ಬಂದು ನರಗಳಿಗೆ ಪ್ರೆಸ್ ಮಾಡಿದ್ರೆ ಅವಾಗ ಅದು ಸಿಗ್ನಿಫಿಕೆಂಟ್ ಪೇನ್ ಅನ್ನ ಉತ್ಪಾದನೆ ಮಾಡುತ್ತದೆ. ಸೊ ಮೈಲ್ಡ್ ಡಿಸ್ಕ್ ಬಲ್ಜ್ ಇದ್ದಾಗ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಸಿಗ್ನಿಫಿಕೆಂಟ್ ಅಥವಾ ಸಿವಿಯರ್ ಪೇನ್ ಇದ್ದಾಗ, ಡಿಸ್ಕ್ ಬಲ್ಜ್ ಬಹಳ ಜಾಸ್ತಿ ಇದ್ದಾಗ ಅವಾಗ ಮಾತ್ರ ಅದನ್ನ ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ತರ ಬೇರೆ ಬೇರೆ ರೀತಿಯಲ್ಲಿ ಡಯಾಗ್ನೋಸ್ ಮಾಡಿ ನೋಡ್ತೀರಿ. ಈಗ ಡಾಕ್ಟ್ರೆ, ಈ ತರದ್ದು ಬಂದಾಗ ತಾವು ಮಾತಾಡ್ತಾ ಹೇಳಿದ್ರಿ, ರೋಗಿಯ ಕಂಡೀಷನ್ಗೆ ಮೆಡಿಕೇಶನ್ ಸೂಕ್ತನೋ ಸರ್ಜರಿ ಬೇಕೋ ಅನ್ನೋ ನಿರ್ಧಾರ. ಅಂದ್ರೆ ಮೆಡಿಕೇಶನ್ ಮೂಲಕ ಕೂಡ ಸಯಾಟಿಕಾ ನೋವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತೀರಾ? ಎಸ್, ಡೆಫಿನೆಟ್ಲಿ. ಆಲ್ಮೋಸ್ಟ್ 70 to 80% ನಾವು ಮೆಡಿಸಿನ್ಸ್ ಮುಖಾಂತರನೇ ಕಡಿಮೆ ಮಾಡಬಹುದು. ಒಂದು ಮೆಡಿಸಿನ್ಸ್, ಎರಡನೇದ್ದು ವ್ಯಾಯಾಮ. ಇದರಿಂದ 70 to 80% ಅಥವಾ ಇನ್ನು 90% ಅಂತೂ ಕೂಡ ತಪ್ಪಿಲ್ಲ, ನಾವು ಸಯಾಟಿಕ್ ಪೇನ್ ಅನ್ನ ಕಡಿಮೆ ಮಾಡಬಹುದು. ಕೆಲವೊಮ್ಮೆ ಬಹಳ ಸಿಗ್ನಿಫಿಕೆಂಟ್ ಇದ್ದು ವೀಕ್ನೆಸ್ ಇದ್ದಾಗ ಅಥವಾ ಪ್ರೋಗ್ರೆಷನ್ ಆಗ್ತಿರುವಾಗ ಇನ್ನೇನ್ ಪೇಷಂಟ್ ಸೆನ್ಸರಿ ಅಥವಾ ಮೋಟರ್ ಲಾಸ್ ಆಗೋ ಸಾಧ್ಯತೆಗಳಿದಾವೆ, ಅವ್ರಿಗೆ ಮುಂದೆ ಸಿವಿಯರ್ ಪ್ರಾಬ್ಲಮ್ ಆಗ್ಬಿಟ್ಟು ಅವ್ರದ್ದು ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ನಮ್ಗೆ ಅನ್ಸಿದ್ರೆ ಅವಾಗ ಮಾತ್ರ ಸರ್ಜಿಕಲ್ ಆಪ್ಷನ್ಸ್ ನಾವು ಯೂಸ್ ಮಾಡ್ತೀವಿ. ಈಗ ಈ ಸಯಾಟಿಕಾ ಅನ್ನೋ ನೋವು ಮನುಷ್ಯನಿಗೆ ಯಾವಾಗ ಬೇಕಾವಾಗೂ ಬರಬಹುದು, ಅಂದ್ರೆ ಇದಕ್ಕೆ ವಯಸ್ಸಿನ ಮಿತಿ ಏನಿಲ್ಲ. ಇಲ್ಲ, ಡೆಫಿನೆಟ್ಲಿ ಇದು ಯಾವಾಗಾದ್ರೂ ಬರಬಹುದು. ಯಂಗ್ ಏಜ್ ಅಲ್ಲೂ ಬರಬಹುದು, ಓಲ್ಡ್ ಏಜ್ ಅಲ್ಲೂ ಬರಬಹುದು. ಬಟ್ ಅದರಲ್ಲಿ ಸ್ವಲ್ಪ ಮೈಲ್ಡ್ ಚೇಂಜಸ್ ಇರ್ತವೆ. ಯಂಗ್ ಏಜ್ ಅಲ್ಲಿ ಡಿಸ್ಕ್ ಬಹಳ ಬಲ್ಕಿ ಇರ್ತತಿ, ಹೈಡ್ರೇಟೆಡ್ ಇರ್ತದೆ. ಸೊ ಅವಾಗ ಸಾಫ್ಟ್ ಡಿಸ್ಕ್ ಅಂತ ಹೇಳ್ತೀವಿ. ಅವಾಗ ಡಿಸ್ಕ್ ಹರ್ನಿಯೇಷನ್ ವೆರಿ ಕಾಮನ್. ಆಮೇಲೆ ಸ್ವಲ್ಪ ಏಜ್ ಆದಂಗೆ ಓಲ್ಡ್ ಏಜ್ ಅಲ್ಲಿ ನಾವು ಸ್ಟಿನೋಸಿಸ್ ಅಂತ ಹೇಳ್ತೀವಿ. ನಮ್ಮ ಬೆನ್ನಲ್ಲಿ ಇರುವಂತಹ ಸ್ನಾಯುಗಳು ಅವು ಏಜ್ ರಿಲೇಟೆಡ್ ಚೇಂಜಸ್ ಆಗ್ಬಿಟ್ಟು ದಪ್ಪ ಆಗ್ಬಿಟ್ಟು ಕ್ಯಾಲ್ಸಿಫಿಕೇಶನ್ ಆಗ್ಬಿಟ್ಟು ನರಗಳ ಮೇಲೆ ಒತ್ತಡ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಆ ಪ್ರಾಬ್ಲಮ್ ಸ್ವಲ್ಪ ಸಯಾಟಿಕಾನೇ ಡೆಫಿನೆಟ್ಲಿ, ಬಟ್ ಅದು ಕೂಡ ಸ್ವಲ್ಪ ಡಿಫರೆಂಟ್ ಇರ್ತದೆ. ಯಂಗ್ ಏಜ್ ಅಲ್ಲಿ ಆಗುವಂತ ಸ್ವಲ್ಪ ಡಿಫರೆಂಟ್ ಇರ್ತದೆ. ಅಂದ್ರೆ ಈಗ ಸರ್ಜರಿ ಅನ್ನುವಂತ ಶಸ್ತ್ರಚಿಕಿತ್ಸೆ ಬೇಕು ಅಂದಾಗ ಯಾವ ವಯಸ್ಸಿನವ್ರಿಗೂ ಕೂಡ ಮಾಡಬಹುದಾ? ಎಸ್, ಡೆಫಿನೆಟ್ಲಿ ಯಾವ ವಯಸ್ಸಲ್ಲೂ ಮಾಡಬಹುದು. ಬಹಳ ಏಜ್ ಆಗ್ಬಿಟ್ಟು ಪೇಷಂಟ್ ಅಂದ್ರೆ ಅವ್ರು ಫಿಟ್ ಇಲ್ಲ, ಮೆಡಿಕಲಿ ಫಿಟ್ ಇಲ್ಲ ಅನ್ನೋ ಕಾರಣ ಒಂದು ಬಿಟ್ಟು ಬಾಕಿ ಎಲ್ಲ ಏಜ್ ಅಲ್ಲೂ ನಾವು ಮಾಡಬಹುದು. ಇದರ ಸಕ್ಸಸ್ ರೇಟ್ ಹೇಗಿದೆ ಸರ್? ಸಯಾಟಿಕಾದಲ್ಲಿ ಸಾಫ್ಟ್ ಡಿಸ್ಕ್ ಇದ್ದಾಗ ಬಹಳ ಚೆನ್ನಾಗಿ ಸಕ್ಸಸ್ ರೇಟ್ ಇರ್ತವೆ. ನಿಯರ್ಲಿ 80 to 90% ಜನರು ಇಮಿಡಿಯೇಟ್ ಆಗಿ ಪೇನ್ ಕಡಿಮೆ ಆಗ್ತದೆ. ವಾಕ್ ಮಾಡ್ಲಿಕ್ಕೆ ಕೂಡ ಇಮಿಡಿಯೇಟ್ ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ವಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ವಲ್ಪ ಏಜ್ ಆದಾಗ ಸ್ಟಿನೋಸಿಸ್ ಇದ್ದಾಗ ಅವ್ರಿಗೆ ಒಂದು 15 days to 1 month ಸ್ವಲ್ಪ ಟೈಮ್ ಬೇಕಾಗ್ತದೆ ರಿಕವರಿ ಆಗ್ಲಿಕ್ಕೆ. ಬಟ್ ಆಲ್ಮೋಸ್ಟ್ 70 to 80% ಚೆನ್ನಾಗಿ ರಿಕವರಿ ಆಗ್ತಾರೆ. ಆಲ್ಮೋಸ್ಟ್ ನಿಯರ್ಲಿ 5 to 10% ಸರ್ಜರಿ ಮಾಡಿದ್ರು ಕೂಡ ಕೆಲವೊಂದು ಕಾರಣಗಳಿಂದ ಅಥವಾ ಸಿವಿಯರ್ ಕಂಪ್ರೆಷನ್ ಆಗಿ ನರಗಳು ವೀಕ್ ಆಗಿದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲವೊಮ್ಮೆ ಪೇನ್ ಕಡಿಮೆ ಆಗದೇ ಇರೋದು ಕೂಡ ಸಾಧ್ಯತೆ ಇದೆ. ಈಗ ಡಾಕ್ಟರ್ ಶರದ್ ಅವರೇ, ಸರ್ಜರಿ ಅಂದ್ರೆ ನಾರ್ಮಲ್ ಸರ್ಜರಿನೇ ಮಾಡ್ತೀರಾ ಅಥವಾ ಈಗ ಸರ್ಜರಿಯಲ್ಲೂ ಕೂಡ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಇದೆ, ಹಂಗಾಗಿ ಇದನ್ನ ಓಪನ್ ಆಗಿ ಕಟ್ ಮಾಡಿ ಆ ತರ ಸರ್ಜರಿನೋ ಅಥವಾ ಕೀ ಹೋಲ್ ಸರ್ಜರಿ ಈ ತರ ಪೇಷಂಟಿಗೆ ಅನುಕೂಲ ಆಗೋ ರೀತಿಯಲ್ಲಿ? ಎಸ್, ಡೆಫಿನೆಟ್ಲಿ. ಈಗ ಅಡ್ವಾನ್ಸಸ್ ಆಗಿದ್ರಿಂದ ಇದಕ್ಕೆ ಬಹಳಷ್ಟು ಆಪ್ಷನ್ಸ್ ಗಳಿದಾವೆ. ಕೆಲವೊಮ್ಮೆ ಮೈಲ್ಡ್ ಡಿಸ್ಕ್ ಬಲ್ಜ್ ಇದ್ದು ಸಿವಿಯರ್ ಪೇನ್ ಇದ್ದಾಗ ನಾವು ಬರೀ ಇಂಜೆಕ್ಷನ್ ಮುಖಾಂತರ, ರೂಟ್ ಬ್ಲಾಕ್ ಅಂತ ಹೇಳ್ತೀವಿ, ಅದರ ಮುಖಾಂತರ ಪೇಷಂಟ್ ಪೇನ್ ಅನ್ನ ಕಡಿಮೆ ಮಾಡಬಹುದು. ಅದಕ್ಕಿಂತ ನೆಕ್ಸ್ಟ್ ಆಪ್ಷನ್ ಅಂದ್ರೆ ಸರ್ಜರಿ ಮಾಡಲೇಬೇಕು, ಡಿಸ್ಕೆಕ್ಟಮಿ ಮಾಡಲೇಬೇಕು ಅಂದ್ರೆ 2 ಆಪ್ಷನ್ಸ್ ಇದಾವೆ. ಒಂದು ನಾವು ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೀವಿ, ಸಣ್ಣ ಗಾಯದ ಮುಖಾಂತರ ಮೈಕ್ರೋಸ್ಕೋಪ್ ಮುಖಾಂತರ ನಾವು ಅದನ್ನ ನರ ಬಿಡಿಸಬಹುದು. ಎರಡನೇದಾಗಿ ಎಂಡೋಸ್ಕೋಪಿಕ್ ಅಂತ ಹೇಳ್ತೀವಿ, ಅದು ಕೂಡ ಒಂದು ಸಣ್ಣ ಗಾಯ ಮಾಡಿ ಎಂಡೋಸ್ಕೋಪ್ ಅದರಲ್ಲಿ ಹಾಕ್ಬಿಟ್ಟು ಅದರ ಮುಖಾಂತರ ನರವನ್ನು ನೋಡಿಕೊಂಡು ಅದನ್ನ ಡಿಸ್ಕ್ ಬಲ್ಜ್ ನಾವು ಬಿಡಿಸಬಹುದು. ಇದು ನಾವು ಯಂಗ್ ಏಜ್ ಅಲ್ಲಿ ಅಥವಾ ಕೆಲವೊಂದು ಓಲ್ಡ್ ಏಜ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಇದನ್ನ ಮಾಡ್ತೀವಿ. ಕೆಲವೊಮ್ಮೆ ಬಹಳಷ್ಟು ಲೆವೆಲ್ ಅಲ್ಲಿ ಡಿಸ್ಕ್ ಇದ್ದಾಗ ಅಥವಾ ಡಿಫ್ಯೂಸ್ ಡಿಸ್ಕ್, ಎರಡೂ ಕಡೆ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ತೀವ್ರವಾದ ಡಿಸ್ಕ್ ಬಲ್ಜ್ ಇದೆ, ಮೈಕ್ರೋಸ್ಕೋಪಿಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಾಗ ನಾವು ಕೆಲವೊಮ್ಮೆ ಸ್ಟ್ಯಾಂಡರ್ಡ್ ಸರ್ಜರಿ ಅಂದ್ರೆ ಓಪನ್ ಮಾಡಿಬಿಟ್ಟು ಕೂಡ ನಾವು ಸರ್ಜರಿಯನ್ನ ಮಾಡಿ ಪೇಷಂಟ್ ನ ರಿಲೀವ್ ಮಾಡಬಹುದು. ಅಂದ್ರೆ ಇದು ರೋಗಿಯ ಒಂದು ತೀವ್ರತೆಯ ಮೇಲೆ ಅವಲಂಬಿಸಿರುತ್ತದೆ. ಎಸ್, ಡೆಫಿನೆಟ್ಲಿ. ಲೆವೆಲ್ ಎಷ್ಟಿದೆ, ಎಷ್ಟು ಡಿಸ್ಕ್ ಬಲ್ಜ್ ಇದೆ, ಯಾವ ಕಡೆ ಇದೆ, ಇದೆಲ್ಲ ಫ್ಯಾಕ್ಟರ್ಸ್ ಡಿಸೈಡ್ ಮಾಡ್ತೀವಿ. ಈಗ ಡಾಕ್ಟರ್, ಈ ತರದ ರೋಗಿ ಒಂದು ಸರ್ಜರಿ ಆದ ಮೇಲೆ ಎಷ್ಟು ದಿನಗಳ ನಂತರ ಸಾಮಾನ್ಯ ಜೀವನ ನಡೆಸಬಹುದು? ನಾವು ಸರ್ಜರಿ ಆದ ಮೇಲೆ ಯೂಶಲಿ ಆ ಡೇ ಅಥವಾ ನೆಕ್ಸ್ಟ್ ಡೇ ವಾಕಿಂಗ್ ಮಾಡಿಸ್ತೀವಿ.
ಒಂದು 15 ಡೇಸ್ ವರೆಗೂ ನಾವು ಅವರಿಗೆ ಸ್ವಲ್ಪ ಬೆಂಡಿಂಗ್, ಲಿಫ್ಟಿಂಗ್ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. 15 ಡೇಸ್ ಆದ್ಮೇಲೆ ಯೂಶಲಿ ಮೋಸ್ಟ್ ಆಫ್ ದೆಮ್ ವರ್ಕ್ ಮಾಡ್ಲಿಕ್ಕೆ, ಜಾಯಿನ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಹೆವಿ ವರ್ಕ್ ಬಿಟ್ಟು ಹೆವಿ ವರ್ಕ್ 3 ಮಂತ್ಸ್ ತನಕ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಬಟ್ ಲೈಟ್ ವರ್ಕ್ ಎಲ್ಲ 15 ಡೇಸ್ ಬಿಟ್ಟು ಅವರು ಸ್ಟಾರ್ಟ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಮಾಡಬಹುದು. ಅಂದ್ರೆ ಅವಾಗ ಔಷಧೋಪಚಾರಗಳು ಏನು ಇರುವುದಿಲ್ಲ ಅವರಿಗೆ. ಇಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ವೀಕ್ನೆಸ್ ಇದ್ದು ನರಗಳು ಅಶಕ್ತಿ ಇದ್ರೆ ಅದನ್ನ ನಾವು ಕ್ಯಾಲ್ಸಿಯಂ ಅಥವಾ ನ್ಯೂರೋ ರಿಲೇಟೆಡ್ ಮೆಡಿಸಿನ್ಸ್ ಕೊಡಬಹುದು. ಅದು ಬಿಟ್ಟು ಬಾಕಿ ನೋವಿಗೆ ಸಂಬಂಧಪಟ್ಟ ಮೆಡಿಸಿನ್ಸ್ ಆಗಲಿ ಅವೆಲ್ಲ ಬೇಕಾಗುವುದಿಲ್ಲ. ಈಗ ಡಾಕ್ಟರ್, ಮನುಷ್ಯ ಇರುವಷ್ಟು ಕಾಲ ಆರಾಮಾಗಿರ್ಬೇಕು ಅಂತ ಬಯಸೋದು ಸಹಜ. ಯಾವುದೇ ರೀತಿಯ ನೋವು ಬೇಡ ಅಂತ ಹೇಳಿ. ಹಂಗೆ ಈ ಸಯಾಟಿಕಾದಂತ ನೋವು ಬರದ ರೀತಿ ಒಳಗ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಂದ್ರೆ ಹೇಗೆ ಇರಬೇಕು ಅಂತ ಹೇಳಿ? ನಾವು ಸಯಾಟಿಕಾ ಬರದೇ ಇರಬೇಕು ಅಂದ್ರೆ ಒಂದು ನಮ್ಮ ಪೊಸಿಷನ್ ಅನ್ನ ಯಾವಾಗಲೂ ನೋಡ್ಕೋತಾ ಇರಬೇಕು. ಬಹಳ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಆಮೇಲೆ ಎಕ್ಸರ್ಸೈಸ್ ಮಾಡದೇ ಇರೋದು ಅಥವಾ ಬೆಂಡ್ ಆಗಿ ಲಿಫ್ಟ್ ಮಾಡೋದು, ಇದನ್ನೆಲ್ಲ ನಾವು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಬೇಕು. ಯಾವಾಗಲೂ ಒಂದು 40-45 ಮಿನಿಟ್ಸ್ ಕುರ್ಚಿ ಮೇಲೆ ಕೂತ್ರೆ ಒಂದು 5 ಮಿನಿಟ್ಸ್ ಸ್ಟ್ರೆಚಿಂಗ್ ಮಾಡಬೇಕು. ಲಾಂಗ್ ಡ್ರೈವಿಂಗ್ ಅವರ್ಸ್ ಇದ್ದಾಗ 1 ಅವರ್ಗೆ ಅಥವಾ 2 ಅವರ್ಸ್ಗೆ ಸ್ವಲ್ಪ ಗ್ಯಾಪ್ ತಗೊಂಡು ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಸ್ಟ್ರೆಚಿಂಗ್ ಮಾಡಿ ಕೂತ್ಕೋಬೇಕು. ಆಮೇಲೆ ನಾವು ಎವ್ರಿ ಡೇ ವಾಕಿಂಗ್ ಅಥವಾ ಸ್ವಿಮ್ಮಿಂಗ್ ಅಥವಾ ಯೋಗಾಸನ ಆಗಲಿ ಅಥವಾ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಇರ್ತವೆ. ಸೊ ಅವುಗಳನ್ನ ನಾವು ಪಾಲಿಸುವುದರಿಂದ ಬ್ಯಾಕ್ ಸ್ಟ್ರೆಂತ್ ಅನ್ನ ಚೆನ್ನಾಗಿ ಇಟ್ಕೋಬಹುದು. ಆಮೇಲೆ ಈ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರಾಬ್ಲಮ್ ಗಳನ್ನ ನಾವು ತಪ್ಪಿಸಬಹುದು. ಅಂದ್ರೆ ಇದಕ್ಕೆ ಯೋಗ, ಪ್ರಾಣಾಯಾಮ, ಧ್ಯಾನ ಇವು ಕೂಡ ಸಹಕಾರಿ ಆಗ್ತದೆ. ಡೆಫಿನೆಟ್ಲಿ ಅಂದ್ರೆ ಒಂದು ಎಕ್ಸರ್ಸೈಸಿನ ಪಾರ್ಟ್ ಆಗಿರೋದ್ರಿಂದ ಇದನ್ನು ಕೂಡ ನಾವು ನಿಯಮಿತವಾಗಿ ಇಟ್ಕೊಂಡಾಗ ಬರದ ರೀತಿಯೊಳಗೆ ಉತ್ತಮ ಜೀವನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ. ಈಗ ಒಂದು ಕೊನೆಯದು ಡಾಕ್ಟ್ರೆ, ಸಾಮಾನ್ಯವಾಗಿ ಸಯಾಟಿಕಾ ಬಂದಿದೆ, ನೋವು ಆಗಿದೆ ಅಂತ ಹೇಳುವ ವ್ಯಕ್ತಿ ಒಂದು ಎಡಗಾಲಿಗಾದ್ರೂ ಆಗಿರ್ತದೆ, ಬಲಗಾಲಿಗಾದ್ರೂ ಆಗಿರ್ತದೆ. ಎರಡು ಕಾಲಿಗೆ ಒಟ್ಟಿಗೆ ಆಗೋ ಸಾಧ್ಯತೆ ಕಡಿಮೆನಾ? ಯೂಶಲಿ ಡಿಸ್ಕ್ ಬಲ್ಜ್ ಒಂದು ಕಡೆ ಆಗಿದ್ರೆ ಅವ್ರಿಗೆ ಒಂದ್ ಸೈಡ್ ಪೇನ್ ಬರ್ತದೆ. ಸೊ ಎರಡೂ ಅಂದ್ರೆ ಡಿಫ್ಯೂಸ್ ಡಿಸ್ಕ್ ಬಲ್ಜ್ ಅಥವಾ ಬಹಳ ಜಾಸ್ತಿ ಡಿಸ್ಕ್ ಬಲ್ಜ್ ಆಗಿದೆ ಅಂದ್ರೆ ಎರಡೂ ಕಾಲಲ್ಲೂ ಕೂಡ ನೋವು ಬರೋದು ಸಾಮಾನ್ಯ. ಎರಡು ಕೂಡ ಬಹಳಷ್ಟು ಕಾಮನ್ ಆಗಿ ನೋಡ್ತೀವಿ, ಎರಡು ಕಡೆ ಕೂಡ ಬರ್ತದೆ. ಬಟ್ ಕೆಲವೊಮ್ಮೆ ಡಿಸ್ಕ್ ಬಲ್ಜ್ ಒಂದ್ ಕಡೆ ಹೆಚ್ಚಿರೋದ್ರಿಂದ ಅವ್ರಿಗೆ ಆ ಕಾಲ ನೋವು ಜಾಸ್ತಿ ಪ್ರಯಾರಿಟಿ ಇರ್ತದೆ. ಸೊ ಬಟ್ ಎರಡೂ ಕಡೆ ಕೂಡ ಬಹಳಷ್ಟು ಜನರಿಗೆ ಕಾಮನ್ ಆಗಿ ನಾವು ನೋಡ್ತೀವಿ. ಅಂತೂ ಬಹಳ ಮುಖ್ಯವಾದ ವಿಷಯಗಳನ್ನ ತಾವು ನಮ್ಮ ಕೇಳುಗರಿಗೆ ಹೇಳಿದಿರಿ. ಮುಖ್ಯವಾಗಿ ನಮ್ಮ ಕೂಡುವ, ನಡೆದಾಡುವ ಭಂಗಿ, ಪೋಸ್ಚರ್ ಅಂತ ಹೇಳ್ತೀವಿ, ಇದು ಸರಿಯಾಗಿ ನಾವು ಇಟ್ಕೊಳ್ಬೇಕು. ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ಬಿಟ್ಟು 5 ನಿಮಿಷ 10 ನಿಮಿಷ ಒಂದು ವಾಕ್ ಮಾಡೋದು ಅಥವಾ ಕೈಕಾಲನ್ನ ಸಡಲಿಸಿಕೊಳ್ಳೋದು ಕೂಡ ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ಐಟಿ ಬಿಟಿ ಕ್ಷೇತ್ರದಲ್ಲಿರೋರು ಕುಳಿತುಕೊಂಡೇ ತುಂಬಾ ಹೊತ್ತು ಕೆಲಸ ಮಾಡ್ತಿರೋರಿಗೆ ಇದರ ಒಂದು ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಎಚ್ಚೆತ್ತುಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಇದೆ, ಔಷಧೋಪಚಾರ ಆಗಿರಬಹುದು, ಸರ್ಜರಿ ಆಗಿರಬಹುದು. ಈ ನಿಟ್ಟಿನಲ್ಲಿ ತೊಂದರೆ ಏನಾದರೂ ಕಂಡು ಬಂದ್ರೆ ತಕ್ಷಣದಲ್ಲೇ ವೈದ್ಯರನ್ನ ಭೇಟಿ ಮಾಡಿ ಪರಿಹಾರವನ್ನ ಪಡ್ಕೊಳ್ಬೇಕು ಅನ್ನೋದು ತಮ್ಮ ಸಲಹೆ. ಧನ್ಯವಾದಗಳು ಡಾಕ್ಟರ್ ಶರದ್ ಜರತಾರ್ಕರ್ ಅವರೇ. ಈ ಸಯಾಟಿಕಾ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದ್ದೀರಿ. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸಯಾಟಿಕಾ ನೋವಿಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಇದುವರೆಗೂ ಡಾಕ್ಟರ್ ಶರದ್ ಜರತಾರ್ಕರ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಕಿಡ್ನಿಗಳಿಗೆ ಬರುವ ತೊಂದರೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಂಜಯ್ ಪಾಟೀಲ್ ಅವರಿಂದ ಮಾಹಿತಿ ಕೇಳೋಣ. ಕಿಡ್ನಿ ರೋಗವು ಸೈಲೆಂಟ್ ಕಿಲ್ಲರ್, ಏಕೆಂದರೆ ಕಿಡ್ನಿಗಳು ಸಂಪೂರ್ಣವಾಗಿ 100% ಕೆಲಸ ಮಾಡುವುದನ್ನು ನಿಲ್ಲಿಸಿದಾಗ ಮಾತ್ರ ಲಕ್ಷಣಗಳು ಕಂಡುಬರುತ್ತವೆ. ಇದಕ್ಕೆ ಪರ್ಯಾಯವಾಗಿ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಲೇಬೇಕಾಗುತ್ತದೆ. ಆದರೆ ಇವುಗಳು ತುಂಬಾ ದುಬಾರಿ ಮತ್ತು ಸಮಯಕ್ಕೆ ಸರಿಯಾಗಿ ಸಿಗುವುದು ಕಷ್ಟ. ಕಿಡ್ನಿ ರೋಗಿಗಳಲ್ಲಿ 5-10% ಮಾತ್ರ ಈ ಫೆಸಿಲಿಟೀಸ್ಗಳನ್ನು ಪಡೆದುಕೊಳ್ಳುತ್ತಾರೆ. ಉಳಿದವರು ಆರ್ಥಿಕ ಸಮಸ್ಯೆಯಿಂದ ಟ್ರೀಟ್ಮೆಂಟ್ ಸಿಗದೆ ಸಾವನ್ನಪ್ಪುತ್ತಾರೆ. ಕಿಡ್ನಿ ರೋಗಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ. 2012ರಲ್ಲಿ ಎಸ್ಡಿಎಂನಲ್ಲಿ 4500 ಡಯಾಲಿಸಿಸ್ ಆದರೆ 2020ರಲ್ಲಿ ಇದಕ್ಕಿಂತ 5 ಪಟ್ಟು ಅಂದರೆ 20,000 ಡಯಾಲಿಸಿಸ್ ಆಗಿದೆ. ಇದರಲ್ಲಿ 5 ಜನರು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿಕೊಂಡರೆ 40 ಜನರು ಮೃತದಾನಿಗಳ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೋಸ್ಕರ ವೇಟ್ ಮಾಡುತ್ತಾ ಇದ್ದಾರೆ. ಪ್ರತಿ ತಿಂಗಳಿಗೆ ಡಯಾಲಿಸಿಸ್ ಮಾಡಿಸಲು 15ರಿಂದ 20 ಸಾವಿರ ರೂಪಾಯಿ ಖರ್ಚಾದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಗೆ 5 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ತಿಂಗಳ ಔಷಧಿಗೆ 10,000 ರೂಪಾಯಿ ಬೇಕಾಗುತ್ತದೆ. ತಡೆಗಟ್ಟುವಿಕೆ ಟ್ರೀಟ್ಮೆಂಟ್ಗಿಂತ ಅತಿ ಉತ್ತಮ, ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್.
ಹೀಗಿರುವಾಗ ಕಿಡ್ನಿ ರೋಗ ತಡೆಗಟ್ಟಲು ಆ 8 ಸುಲಭ ಗೋಲ್ಡನ್ ರೂಲ್ಸ್ಗಳು ಯಾವೆಂದರೆ, ಮೊದಲನೆಯದಾಗಿ ದೈಹಿಕ ಚಟುವಟಿಕೆ, ಬಿ ಫಿಟ್ ಅಂಡ್ ಆಕ್ಟಿವ್. ಪ್ರತಿನಿತ್ಯ 30 ರಿಂದ 45 ನಿಮಿಷ ಸೈಕ್ಲಿಂಗ್ ಅಥವಾ ರನ್ನಿಂಗ್ ಅಥವಾ ಬ್ರಿಸ್ಕ್ ವಾಕಿಂಗ್ ಅಥವಾ ಸ್ವಿಮ್ಮಿಂಗ್ ಅಥವಾ ಬ್ಯಾಡ್ಮಿಂಟನ್ ಆಡಬೇಕು ಅಥವಾ ಯೋಗ ಮಾಡಬೇಕಾಗುತ್ತದೆ. ಇದರಿಂದ ಬಿಪಿ ಮತ್ತು ಶುಗರ್ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಕಿಡ್ನಿ ರೋಗದ ಜೊತೆಗೆ ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್ಗಳಿಂದಲೂ ದೂರವಿಡಬಹುದು ದೈಹಿಕ ಚಟುವಟಿಕೆಯಿಂದ. ಎರಡನೆಯದಾಗಿ ಸಮತೋಲಿತ ಆಹಾರ ಅಂದರೆ ಬ್ಯಾಲೆನ್ಸ್ ಡೈಟ್. ಆರೋಗ್ಯಯುತ ಆಹಾರ ಜೊತೆಗೆ ತಾಜಾ ಹಣ್ಣು ಮತ್ತು ತಾಜಾ ತರಕಾರಿ ತಿನ್ನಬೇಕು. ರಿಫೈನ್ಡ್ ಫುಡ್ ಅನ್ನು ತ್ಯಜಿಸಬೇಕಾಗುತ್ತದೆ. ರಿಫೈನ್ಡ್ ಫುಡ್ ಅಂದರೆ ಆಹಾರದಲ್ಲಿರುವ ಎಲ್ಲಾ ಪೌಷ್ಟಿಕಾಂಶ ಮತ್ತು ಫೈಬರ್ ಕಂಟೆಂಟ್ಗಳನ್ನು ತೆಗೆಯಲಾಗುತ್ತದೆ. ಉದಾಹರಣೆಗೆ ಮೈದಾ, ಡಾಲ್ಡಾ, ಶುಗರ್ ಅನ್ನು ತಿನ್ನುವುದನ್ನು ಕಡಿಮೆ ಮಾಡಬಹುದು. ಮೂರನೇದಾಗಿ ತೂಕ ಕಡಿಮೆ ಮಾಡುವುದು, ವೇಟ್ ರಿಡಕ್ಷನ್ ಅಂದರೆ ಅವಶ್ಯಕತೆ ತಕ್ಕಂತೆ ದೇಹದ ತೂಕ ಸರಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಬೊಜ್ಜು ಜಾಸ್ತಿ ಆದರೆ ಕಿಡ್ನಿಗಳ ಮೇಲೆ ಒತ್ತಡ ಹೆಚ್ಚಾಗಿ ಪ್ರೋಟೀನ್ ಲೀಕ್ ಆಗಿ ರಕ್ತದ ಒತ್ತಡ ಅಧಿಕವಾಗುತ್ತದೆ. ಇದನ್ನು ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳದಿದ್ದರೆ ಕಿಡ್ನಿ ಹಾಳಾಗಬಹುದು. ನಾಲ್ಕನೇದಾಗಿ ಧೂಮ್ರಪಾನ ಮತ್ತು ತಂಬಾಕು ಉತ್ಪನ್ನಗಳನ್ನು ತ್ಯಜಿಸಬೇಕಾಗುತ್ತದೆ. ಏಕೆಂದರೆ ಸ್ಮೋಕಿಂಗ್ ನಿಂದ ಅಥೆರೋಸ್ಕ್ಲೆರೋಸಿಸ್ ಉತ್ತೇಜಿಸಿ ಕಿಡ್ನಿಗಳ ರಕ್ತ ಚಲನೆಯನ್ನು ಕಡಿಮೆಗೊಳಿಸಿ ಬಿಪಿ ಹೆಚ್ಚಾಗುತ್ತದೆ. ಐದನೇದಾಗಿ ಅತಿಯಾದ ಪೇನ್ ಕಿಲ್ಲರ್, ಉದಾಹರಣೆಗೆ ಐಬುಪ್ರೊಫೆನ್, ಡೈಕ್ಲೋಫೆನಾಕ್, ಅಸೆಕ್ಲೋಫೆನಾಕ್ ಎಂಬ ಮಾತ್ರೆಯಿಂದ ಕಿಡ್ನಿ ಹಾಳಾಗುತ್ತದೆ. ಹೀಗಿರುವಾಗ ಕಿಡ್ನಿ ಸೇಫ್ ಪೇನ್ ಕಿಲ್ಲರ್ಗಳಾದ ಪ್ಯಾರಾಸ್ಟಮಲ್ ಅಥವಾ ಟ್ರಮಾಡಾಲ್ ಎಂಬ ಮಾತ್ರೆಗಳನ್ನು ಸೇವಿಸಿಕೊಳ್ಳಬೇಕಾಗುತ್ತದೆ. ಅತಿಯಾದ ಆಂಟಿಬಯೋಟಿಕ್ ಯೂಸೇಜ್ಗಳಿಂದಲೂ ಸಹ ಕಿಡ್ನಿ ಹಾಳಾಗಬಹುದು. ಪ್ರತಿನಿತ್ಯ ನೀರನ್ನು 3 ರಿಂದ 3.5 ಲೀಟರ್ ಕುಡಿಯುವುದರಿಂದ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕಲು ಮತ್ತು ಕಿಡ್ನಿ ಸ್ಟೋನ್ಗಳನ್ನು ತಡೆಗಟ್ಟಲು ಸಹಾಯಕವಾಗುತ್ತದೆ. ಕೊನೆಯದಾಗಿ ಬಿಪಿ ಮತ್ತು ಶುಗರ್ ಅನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಡಯಾಬಿಟಿಸ್ ದೀರ್ಘಕಾಲ ಕಿಡ್ನಿ ವೈಫಲ್ಯಕ್ಕೆ ಮೊದಲ ಮತ್ತು ಮುಖ್ಯ ಕಾರಣವಾಗಿರುತ್ತದೆ. ಮಧುಮೇಹಿಗಳು ಬಿಪಿಯನ್ನು 130/80 ಒಳಗಡೆ ಇಟ್ಟುಕೊಳ್ಳಬೇಕು. ಪ್ರತಿ 3 ತಿಂಗಳಿಗೆ ಕಿಡ್ನಿ ಡಾಕ್ಟರ್ ಹತ್ರ ಹೋಗಿ ಯೂರಿನ್ನಲ್ಲಿ ಪ್ರೋಟೀನ್ ಸೋರಿಕೆ ಮತ್ತು ಕ್ರಿಯಾಟಿನ್ ಅನ್ನು ಚೆಕ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಪ್ರತಿ 6 ತಿಂಗಳು ಮತ್ತು ಪ್ರತಿ ವರ್ಷಕ್ಕೆ ಕಣ್ಣು ಮತ್ತು ಹೃದಯ ರೋಗ ತಜ್ಞರನ್ನು ಭೇಟಿಯಾಗಬೇಕಾಗುತ್ತದೆ. ಶುಗರ್ ಅನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳದಿದ್ದರೆ ಮಧುಮೇಹಿಗಳಲ್ಲಿ 5 ವರ್ಷದ ನಂತರ ಪ್ರೋಟೀನ್ ಲೀಕ್ ಶುರುವಾಗಿ ಬಿಪಿ ಬರುತ್ತದೆ. ಇದನ್ನು ಎಸಿ ಇನಿಬಿಟರ್ಸ್ ಮತ್ತು ಎಆರ್ಬಿ ಎಂಬ ಬಿಪಿ ಮಾತ್ರೆಯನ್ನು ಕಂಟ್ರೋಲ್ ಮಾಡದಿದ್ದರೆ 10 ವರ್ಷದ ನಂತರ ಕ್ರಿಯಾಟಿನ್ ಜಾಸ್ತಿ ಆಗುತ್ತಾ ಡಯಾಲಿಸಿಸ್ ಹಂತಕ್ಕೆ ಬರಬಹುದು. ಎರಡನೆಯ ದೀರ್ಘಕಾಲ ಕಿಡ್ನಿ ವೈಫಲ್ಯಕ್ಕೆ ಕಾರಣ ಯಾವುದಂದ್ರೆ ಹೈ ಬ್ಲಡ್ ಪ್ರೆಷರ್. ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳದಿದ್ದರೆ ಕಿಡ್ನಿ ಫೇಲ್ಯೂರ್ ಜೊತೆಗೆ ಹಾರ್ಟ್ ಅಟ್ಯಾಕ್, ಕಣ್ಣಲ್ಲಿ ರಕ್ತಸ್ರಾವವಾಗಬಹುದು, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವುದು, ರಕ್ತಸ್ರಾವವೂ ಆಗಬಹುದು. ಹೀಗಿರುವಾಗ ನಿಯಮಿತವಾಗಿ ಪ್ರತಿದಿನ ಬಿಪಿ ಗುಳಿಗೆ ಸೇವಿಸುವ ಜೊತೆಗೆ ಉಪ್ಪು ಕಡಿಮೆ ಮಾಡಬೇಕಾಗುತ್ತದೆ. 6 ರಿಂದ 8 ತಾಸು ಅನ್ಡಿಸ್ಟರ್ಬ್ಡ್ ಅಥವಾ ಸೌಂಡ್ ಸ್ಲೀಪ್ ಮಾಡಬೇಕಾಗುತ್ತದೆ. ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದಲೂ ಸಹ ಬಿಪಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಕಿಡ್ನಿ ರೋಗಗಳ ಲಕ್ಷಣಗಳು ಯಾವೆಂದರೆ ಕೈಕಾಲು ಮುಖ ಬಾವು ಬರುವುದು, ರಕ್ತಹೀನತೆ, ಶಕ್ತಿಹೀನತೆ, ವಾಂತಿ ಬರುವುದು, ವಾಕರಿಕೆ ಬರುವುದು, ಬಿಕ್ಕಳಿಕೆ ಬರುವುದು, ದಮ್ಮು ಬರುವುದು, ಕಾಲ್ಮಡಿ ಕಡಿಮೆಯಾಗುವುದು ಇವೆಲ್ಲಗಳು ಕಿಡ್ನಿ ವೈಫಲ್ಯದ ಲಕ್ಷಣಗಳು. ಇವು ಕಂಡು ಬಂದಲ್ಲಿ ತತ್ಕ್ಷಣ ವೈದ್ಯರನ್ನು ಕಂಡು ಸಲಹೆಯನ್ನು ಪಡೆಯಬೇಕಾಗುತ್ತದೆ. ಅಕ್ಯೂಟ್ ಕಿಡ್ನಿ ಇಂಜುರಿ ತತ್ಕ್ಷಣ ಕಿಡ್ನಿ ವೈಫಲ್ಯಕ್ಕೆ ಕಾರಣಗಳಾದ ನಿಮೋನಿಯಾ, ಅತಿಯಾದ ವಾಂತಿ ಭೇದಿ, ನೋವು ನಿವಾರಣಾ ಮಾತ್ರೆಗಳಿಂದ ತತ್ಕ್ಷಣ ಕಿಡ್ನಿ ಫೇಲ್ಯೂರ್ಗಳನ್ನು ಬೇಗ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ವೈದ್ಯರ ಫಾಲೋಅಪ್ ನಲ್ಲಿ ಇದ್ದರೆ ದೀರ್ಘಕಾಲ ಕಿಡ್ನಿ ಫೇಲ್ಯೂರ್ ಇಂದ ಪಾರಾಗಬಹುದು. ಮಕ್ಕಳಲ್ಲಿ ಕಾಣುವ ದೀರ್ಘಕಾಲ ಕಿಡ್ನಿ ವೈಫಲ್ಯಕ್ಕೆ ಕಾರಣಗಳು ಹಲವು. ಪ್ರಮುಖವಾಗಿ ಕಾಕೂಟ್ ಎಂಬುದು. ಕಾಕೂಟ್ ಅಂದ್ರೆ ಕಂಜೆನಿಟಲ್ ಅನಾಮಲೀಸ್ ಆಫ್ ದ ಕಿಡ್ನಿ ಅಂಡ್ ಯುರಿನರಿ ಟ್ರ್ಯಾಕ್ಟ್. ಉದಾಹರಣೆಗೆ ಕಿಡ್ನಿ ಹೈಪೋಪ್ಲೇಷಿಯಾ ಅಥವಾ ಅಪ್ಲೇಷಿಯಾ. ಕಿಡ್ನಿ ಹುಟ್ಟಿದಾಗಿಂದಲೂ ಚಿಕ್ಕದಾಗಿರುತ್ತದೆ ಅಥವಾ ಇಲ್ಲದೇ ಇರಬಹುದು. ಅದಕ್ಕೆ ಕಿಡ್ನಿ ಹೈಪೋಪ್ಲೇಷಿಯಾ ಎಂದು ಕರೆಯುತ್ತಾರೆ. ಕಿಡ್ನಿ ಎಕ್ಟೋಪಿಯಾ ಅಂದರೆ ಕಿಡ್ನಿ ಇರಬೇಕಾದ ಜಾಗದಲ್ಲಿ ಇರದೆ ಬೇರೆ ಜಾಗದಲ್ಲಿ ಇದ್ದಾಗ ಅದಕ್ಕೆ ಕಿಡ್ನಿ ಎಕ್ಟೋಪಿಯಾ ಎಂದು ಕರೆಯಲಾಗುತ್ತದೆ. ಪ್ಯೂಜಸ್ ಸ್ಟೆನೋಸಿಸ್ ಮೂತ್ರ ಮಾರ್ಗದಲ್ಲಿ ಅಡಚಣೆ. ಎರಡನೆಯ ಕಾರಣ ಯಾವುದಂದ್ರೆ ನೆಫ್ರೋಟಿಕ್ ಸಿಂಡ್ರೋಮ್. ಅಂದ್ರೆ ಕಿಡ್ನಿಯು ಗ್ಲೂಮರುಲಸ್ ಎಂಬ ಜಾಳಿಗೆಯಿಂದ ರಕ್ತವನ್ನು ಶುದ್ಧಗೊಳಿಸಿ ಕಲ್ಮಶ ಪದಾರ್ಥಗಳನ್ನು ಮೂತ್ರದ ಮುಖಾಂತರ ಹೊರಹಾಕುತ್ತದೆ. ಅಂದರೆ ನೆಫ್ರೋಟಿಕ್ ಸಿಂಡ್ರೋಮ್ನಲ್ಲಿ ಈ ಜಾಳಿಗೆಯಲ್ಲಿ ರಂಧ್ರ ಉಂಟಾಗಿ ಪ್ರೋಟೀನ್ ಲೀಕ್ ಆಗಲಿಕ್ಕೆ ಶುರುವಾಗುತ್ತದೆ. ಇದರಿಂದ ಕೈಕಾಲು ಮುಖ ಬಾವು ಬರಬಹುದು, ಬಿಪಿ ಜಾಸ್ತಿ ಆಗಬಹುದು. ಇದನ್ನು ಬೇಗ ಪತ್ತೆ ಹಚ್ಚಿ ಸಂಪೂರ್ಣ ಟ್ರೀಟ್ಮೆಂಟ್ ತೆಗೆದುಕೊಳ್ಳದಿದ್ದರೆ ಕಿಡ್ನಿ ಡ್ಯಾಮೇಜ್ ಆಗಿ ಮಕ್ಕಳ ಬೆಳವಣಿಗೆ ಕುಂಠಿತವಾಗಬಹುದು. ವಯಸ್ಕರಲ್ಲಿ ಕಾಣುವ ದೀರ್ಘಕಾಲದ ಕಿಡ್ನಿ ಫೇಲ್ಯೂರ್ಗಳಿಗೆ ಮುಖ್ಯ ಕಾರಣಗಳು ಯಾವೆಂದರೆ ಕಿಡ್ನಿ ಸ್ಟೋನ್ಸ್ ಮತ್ತು ಎಡಿಪಿಕೆಡಿ. ಕಿಡ್ನಿ ಸ್ಟೋನ್ ನಿಂದ ಪಾರಾಗುವ ಉಪಾಯಗಳು ಯಾವೆಂದರೆ ಮೊದಲನೇದಾಗಿ ನೀರು ಜಾಸ್ತಿ ಕುಡಿಯಬೇಕು. ಎರಡನೇದಾಗಿ ಉಪ್ಪು ಕಡಿಮೆ ತಿನ್ನಬೇಕು. ಏಕೆಂದರೆ ಉಪ್ಪು ಜಾಸ್ತಿ ತಿನ್ನುವುದರಿಂದ ಮೂತ್ರದಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಸ್ಟೋನ್ ಆಗುವ ಸಂಭವವಿರುತ್ತದೆ. ಹೆಣ್ಣು ಮಕ್ಕಳಲ್ಲಿ ಕಾಣುವ ದೀರ್ಘಕಾಲ ಕಿಡ್ನಿ ಫೇಲ್ಯೂರ್ಗಳಿಗೆ ಕಾರಣಗಳು ಹಲವು. ಅದರಲ್ಲಿ ಮುಖ್ಯ ಕಾರಣ ಯಾವುದಂದ್ರೆ ಸೋಂಕು. ಇದರಿಂದ ಪಾರಾಗುವ ಉಪಾಯಗಳು ಯಾವೆಂದರೆ ಪದೇ ಪದೇ ಅಂದರೆ ಪ್ರತಿ 2 ಅಥವಾ 3 ಗಂಟೆಗೊಮ್ಮೆ ಮೂತ್ರ ವಿಸರ್ಜನೆ ಮಾಡಬೇಕು. ಎರಡನೇದಾಗಿ ಲೈಂಗಿಕ ಕ್ರಿಯೆಯ ಮೊದಲು ಮತ್ತು ನಂತರ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತದೆ. ಇದರಿಂದ ಪಾರಾಗುವ ಉಪಾಯಗಳು ಯಾವುದಂದ್ರೆ 40 ವರ್ಷದ ನಂತರ ಎಲ್ಲ ಹೆಂಗಸರು ಪ್ರತಿ ವರ್ಷ ಪ್ಯಾಪ್ಸ್ಮಿಯರ್ ಎಂಬ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಎರಡನೇದಾಗಿ ಹ್ಯೂಮನ್ ಪೆಪ್ಲೋಮಾ ವೈರಸ್ ಎಂಬ ವೈರಸ್ಗೆ ಚುಚ್ಚುಮದ್ದು ಹಾಕಿಸಿಕೊಳ್ಳುವುದರಿಂದ ಇದನ್ನು ಕಾಪಾಡಬಹುದು. ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದರ ಜೊತೆಗೆ ಮೂತ್ರ ಮಾಡಿದ 10 ನಿಮಿಷದ ನಂತರ ಮತ್ತೆ ಮೂತ್ರ ಮಾಡುವುದರಿಂದ ಮೂತ್ರ ಶೇಖರಣೆ ಕಡಿಮೆಯಾಗಿ ಸೋಂಕು ಕಡಿಮೆ ಆಗುತ್ತದೆ. ಸಾಯಂಕಾಲ ನಂತರ ಟೀ, ಕಾಫಿ, ನೀರಿನ ಅಂಶವಿರುವ
ಪದಾರ್ಥ ಸೇವನೆ ಕಡಿಮೆ ಮಾಡಬೇಕಾಗುತ್ತೆ. ಆಲ್ಫಾ ಬ್ಲಾಕರ್ ಎಂಬ ಗುಳಿಗೆ ಸೇವಿಸುವುದರಿಂದ ಪ್ರೋಸ್ಟೇಟ್ ಎಂಬ ಗ್ರಂಥಿ ಗಾತ್ರವನ್ನು ಕಡಿಮೆ ಮಾಡಬಹುದು. ಇನ್ನೊಂದು ಮುಖ್ಯ ಪ್ರೋಸ್ಟೇಟಿಕ್ ಸ್ಪೆಸಿಫಿಕ್ ಆಂಟಿಜನ್ ಎಂಬ ರಕ್ತ ಪರೀಕ್ಷೆ ಮಾಡುವುದರಿಂದ ಪ್ರೋಸ್ಟೇಟಿಕ್ ಕ್ಯಾನ್ಸರ್ ಗಡ್ಡೆ ಪತ್ತೆ ಹಚ್ಚಿಕೊಳ್ಳ. ಹೀಗಿರುವಾಗ ಈ ಪರೀಕ್ಷೆಯನ್ನು ಪ್ರತಿ 6 ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ಮಾಡುವುದರಿಂದ ಪ್ರೋಸ್ಟೇಟಿಕ್ ಕ್ಯಾನ್ಸರ್ ಅನ್ನು ಕಂಡುಹಿಡಿಯಬಹುದಾಗುತ್ತೆ. ಕಿಡ್ನಿಗಳಿಗೆ ಬರುವ ತೊಂದರೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಇದುವರೆಗೂ ಸಂಜಯ್ ಪಾಟೀಲ್ ಅವರಿಂದ ಮಾಹಿತಿ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.